ಹೊಟ್ಟೆ ಉರಿಸ್ತಾ ಇಲ್ಲಪ್ಪ. ನೀನು ಇಲ್ದಿರೋ ಮನೆ ಉಳಿಯಲ್ಲ ಅಂತ ತೋರಿಸ್ತಾ ಇದ್ದೀವಿ. ನೀನು ಹೋಗಿ ಮಲ್ಕೊಳಪ್ಪ. ನಿನ್ಗೆ ಯಾವಾಗ ಮನಸ್ಸಾಗುತ್ತೋ ಅವಾಗ ಬಾ. ಅಲ್ಲಿವರೆಗೂ ನಾವು ಕಾಯ್ತೀವಿ. ರೇ, ನೀವೆಲ್ಲ ಚಳಿಲಿ ಹೀಗೆ ನಡೀತಾ ಇದ್ರೆ ನನಗೆ ಅದ್ಯಾಗೋ ನಿದ್ದೆ ಬರುತ್ತೆ. ಹೋಗಿ ಕಣ್ಣು ಮುಚ್ಕೊಂಡು ಮಲ್ಕೊಳ್ಳಿ, ನಿದ್ದೆ ಬರುತ್ತೆ. ಮಲ್ಕೋತೀನಿ ಆದ್ರೆ ಇಲ್ಲಿಲ್ಲ, ನಮ್ಮನೇಲಿ ನಾವೆಲ್ಲರೂ ಮನೆಗೆ ಹೋಗೋಣ. ತಾತ, ಐ ಆಮ್ ಸೋ ಸಾರಿ. ನನ್ನಿಂದ ನಿಮ್ಮನ್ನು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ನಿಮ್ಮ ಫ್ಯಾಮಿಲಿಯಲ್ಲಿರುವ ಸಂಸ್ಕಾರ ಎಲ್ಲ ಫ್ಯಾಮಿಲಿಯಲ್ಲೂ ಇದ್ಬಿಟ್ರೆ ಈ ವೃದ್ಧಾಶ್ರಮದ ಅವಶ್ಯಕತೆನೇ ಇರೋದಿಲ್ಲ. ಸರ್, ನಮ್ಮ ತಂದೆನ ಜೋಪಾನವಾಗಿ ನೋಡ್ಕೊಂಡಿದ್ದೀರಾ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಯ್ಯೋ ಸರ್, ನೀವ್ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ಆ್ಯಕ್ಚುಲಿ ನಾವು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತಂದರೆ ನೀವು ಬಂದಾಗ್ಲಿಂದ ನಿಮ್ಮ ತಂದೆಗೋಸ್ಕರ ಪಟ್ಟ ಕಷ್ಟನ ನಾನು ಲೈವ್ ಮಾಡಿ ವಿಡಿಯೋ ಹಾಕಿದ್ದೆ. ಆ ವಿಡಿಯೋ ನೋಡಿದವರೆಲ್ಲ ನನಗೆ ಕಾಲ್ ಮಾಡಿ ಹೇಳ್ತಿದ್ದಾರೆ ತಮ್ಮ ಪೇರೆಂಟ್ಸ್ನೆಲ್ಲ ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂತ. ಇದಕ್ಕಿಂತ ಖುಷಿ ವಿಚಾರ ಬೇಕಾ ಸರ್? ಆಹಾ, ಎಂಥ ಸುದ್ದಿ ಕೊಟ್ಟೆಪ್ಪ. ಜಗತ್ತಿನ ವೃದ್ಧಾಶ್ರಮದಲ್ಲಿ ಯಾವ ದಿನ ಯಾವ ಹಿರಿಯರು ದಾಖಲಾತಿ ಆಗೋದಿಲ್ವೋ ಆ ದಿನ ಪ್ರಪಂಚ ಉದ್ಧಾರ ಆಗತ್ತೆ. ನಾನೇನು ಬರ್ತೀನಿ. ಚೇಚೆ, ಯಜಮಾನ್ರೆ, ಜೈಲ್ಗೆ, ಆಸ್ಪತ್ರೆಗೆ, ವೃದ್ಧಾಶ್ರಮಕ್ಕೆ ಬರ್ತೀನಿ ಅಂತ ಹೇಳಬಾರ್ದು. ತಾವು ಹೊರಡಿ, ಒಳ್ಳೇದಾಗ್ಲಿ. ಬಂದ್ರಪ್ಪ, ಬಂದಕ್ಕಾದ ರಾಣಿ ತಗೊಳಮ್ಮ. ಅಂತೂ ಇಂತೂ ಹಠ ಮಾಡಿ ಅಪ್ಪನ್ನ ಮನೆಗೆ ಕರ್ಕೊಂಬಂದಿದ್ದಾಯ್ತು. ಸದ್ಯ ಎಲ್ಲರೂ ನೆಮ್ಮದಿಯಿಂದ ಮಲಗಿದ್ದಾರೆ. ಇದಕ್ಕೆಲ್ಲ ಕಾರಣ ನೀನೇ ಭಗವಂತ, ನೀನೇ. ಶಿವಪ್ರಸಾದ್, ಭಗವಂತ, ಸುಲಭವಾಗಿ ಆಗೋ ಕೆಲಸಕ್ಕೆ ಬೆಟ್ಟದಷ್ಟು ಶ್ರಮ ಹಾಕಬೇಕಾಯ್ತು ಅಂತ ಪಶ್ಚಾತ್ತಾಪ ಇಲ್ವ ಶಿವಪ್ರಸಾದ್? ಪಶ್ಚಾತ್ತಾಪನ? ಸಂಭ್ರಮ ಪಡೋ ವಿಚಾರಕ್ಕೆ ಪಶ್ಚಾತ್ತಾಪ ಯಾಕೆ ಭಗವಂತ? ತಂದೆನ ಮಗ ಮನೆ ಕರ್ಕೊಂಡು ಬರೋದಿಕ್ಕೆ ಇಷ್ಟೆಲ್ಲ ಸಾಹಸ ಮಾಡೋ ಅವಶ್ಯಕತೆ ಇತ್ತ? ಅಗತ್ಯ ಇರಲಿಲ್ಲ, ಆದರೆ ನಮ್ಮ ಕೈಗೆ ಸಿಗಬಾರ್ದು ಅಂತ ಹೊಟ್ಬಿಟ್ಟಿದ್ರಲ್ಲ, ಅದಕ್ಕೆ ಅವ್ರನ್ನ ಕರ್ಕೊಂಬರೋದಕ್ಕೆ ಸ್ವಲ್ಪ ಸರ್ಕಸ್ ಮಾಡಬೇಕಾಯ್ತು. ಅವತ್ತೇ ನಿನ್ನ ಅಂತರಾತ್ಮ ಹೇಳಿದ್ದನ್ನ ಕೇಳಿ ಮಾತಾಡಿದ್ದಿದ್ರೆ ಇಷ್ಟೆಲ್ಲ ಹೋರಾಡೋ ಪ್ರಮೇಯವೇ ಇರ್ತಿರ್ಲಿಲ್ಲ ಅಲ್ವಾ? ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳ್ತಾರಲ್ಲ ಭಗವಂತ, ಹಂಗಾಗೋಯ್ತು. ಈ ಸಂದರ್ಭದಲ್ಲಿ ಇದು ಸುಲಭವಾಗಿ ಬಗೆಹರಿದಿರ್ಬೋದು. ಆದ್ರೆ ಎಲ್ಲಾ ವಿಷಯಕ್ಕೂ, ಎಲ್ಲರ ವಿಷಯಕ್ಕೂ ಇದೇ ರೀತಿ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ ಶಿವಪ್ರಸಾದ್. ಕೋಪ ಅಶ್ವಯೇರಿ ಬರುತ್ತೆ, ಕ್ಷಮೆ ಆಮೆಯನ್ನೇರಿ ಬರುತ್ತೆ.
ಅರ್ಥ ಆಗಲಿಲ್ಲ ಭಗವಂತ. ಕೋಪ, ಅಸೂಯೆ, ಅಸಮಾಧಾನದಿಂದ ಬರುವ ಮಾತುಗಳು ಅಶ್ವವನ್ನೇರಿ ಬಲು ವೇಗವಾಗಿ ಬಂದ್ಬಿಡುತ್ತವೆ. ಅದರಿಂದ ಹಲವಾರು ಮನಸ್ಸುಗಳಿಗೆ ನೋವಾಗುವುದು ಸಹಜ. ಆದರೆ ಆ ನೋವಿಗೆ ಕ್ಷಮೆಯನ್ನು ಕೇಳುವಾಗ ಮಾತುಗಳು ಆಮೆಯನ್ನೇರಿ ಮಂದಗತಿಯಲ್ಲಿ ಬರುವುದೇಕೆ? ಎಷ್ಟು ವೇಗವಾಗಿ ನೋಯಿಸಿದರೂ ಅಷ್ಟೇ ವೇಗವಾಗಿ ನೋವಿಗೆ ಪರಿಹಾರ ನೀಡುವ ಮನಸ್ಸೇಕಿಲ್ಲ ಶಿವಪ್ರಸಾದ್. ಕೋಪ ಇದ್ದಾಗ ಬುದ್ಧಿ ಇರಲ್ವಲ್ಲ ಭಗವಂತ. ಯೋಚನೆ ಮಾಡದೆ ಮಾತಾಡ್ಬಿಡ್ತೀವಿ. ಆಮೇಲೆ ತಾನೇ ನಮಗೆ ಗೊತ್ತಾಗೋದು ನಮ್ಮಿಂದ ತಪ್ಪಾಗಿದೆ ಅಂತ. ಆಗ ಸಾರಿ ಕೇಳಬೇಕು ಅಂತ ಅನಿಸುತ್ತೆ. ನಾವು ಸಾರಿ ಕೇಳಕ್ಕೆ ಹೋದಾಗ ಅವ್ರು ಏನು ಅನ್ಕೊಳ್ತಾರೋ ಅದರಿಂದ ಇನ್ನೇನಾಗುತ್ತೋ ಅಂತ ಯೋಚನೆ ಮಾಡ್ತಾ ಮಾಡ್ತಾ ತಡ ಆಗ್ಬಿಡುತ್ತೆ. ಶಿವಪ್ರಸಾದ್, ಯಾವುದೇ ಒಂದು ಕೆಲಸದಲ್ಲಿ ಹಿರಿಯರು ಹೇಳೋ ಮಾತು ಶುಭಸ್ಯ ಶೀಘ್ರಂ ಅಂತ. ಅದೇ ರೀತಿ ನಿಧಾನವೇ ಪ್ರಧಾನ ಅಂತಾನೂ ಹೇಳ್ತಾರೆ. ಹಾಗಿದ್ರೆ ಶೀಘ್ರವಾಗಿರ್ಬೇಕಾ, ನಿಧಾನವಾಗಿರ್ಬೇಕಾ? ಅಯ್ಯೋ ಭಗವಂತ, ನೀನು ನನ್ನನ್ನೇ ಪ್ರಶ್ನೆ ಕೇಳ್ಬಿಟ್ರೆ ನಾನು ಎಲ್ಲಿಂದ ಉತ್ತರ ಹೇಳಿ? ನಾನು ಅಷ್ಟೊಂದು ಬುದ್ಧಿವಂತ ಅಲ್ಲ. ಯಾರಿಗೂ ನೋವಾಗದ, ಮೋಸವಾಗದ, ಆಘಾತವಾಗದ ವಿಚಾರಗಳು, ಇನ್ನೊಬ್ಬರಿಗೆ ಒಳಿತಾಗುವ ವಿಚಾರಗಳು ಶೀಘ್ರವಾಗಿ ಆಗಬೇಕು. ಯಾರೋ ಒಬ್ಬರಿಗೆ ತೊಂದರೆಯಾಗುವ ಯಾವುದೇ ವಿಚಾರವಿದ್ದರೂ ನಿಧಾನವಾಗಿ ಯೋಚಿಸಿ ಮಾಡಬೇಕು. ಇದೆ ಇದರ ಅರ್ಥ. ಅದರಲ್ಲೂ ಮನೆಯ ಹಿರಿಯರ ವಿಚಾರ ಬಂದಾಗ ಮಾತುಗಳು ಚಿನ್ನವನ್ನು ಅಳೆದು ತೂಗುವಷ್ಟು ಜಾಗರೂಕತೆಯಿಂದ ತೂಗಿ ಮಾತನಾಡಬೇಕು. ಮೊದಲೇ ದೈಹಿಕವಾಗಿ ಶಕ್ತಿಯನ್ನು ಕಳೆದುಕೊಂಡಿರುವ ಜೀವಗಳಿಗೆ ನಾವು ಎಲ್ಲರಿಗೂ ಭಾರವಾಗಿದ್ದೇವೆ ಎನ್ನುವ ಭಾವನೆಯೇ ಹೆಚ್ಚು. ಅಂತಹ ಸಂದರ್ಭದಲ್ಲಿ ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸೋ ಕೆಲಸವಾಗಬೇಕೇ ಹೊರತು ಆತ್ಮಗೌರವವನ್ನು ಕುಂದಿಸೋ ಕೆಲಸವಾಗಬಾರದು. ಮಕ್ಕಳು ಶತ್ರುಗಳಾಗಿ ಬದಲಾದರೂ ಅವರಿಗೆ ಒಳಿತನ್ನೇ ಬಯಸಿ ಹರಸೋ ಜೀವಗಳು ಯಾರಾದರೂ ಇದ್ದರೆ ಅದು ಹೆತ್ತವರು ಮಾತ್ರ. ನಿಮ್ಮಿಂದ ಅದೆಷ್ಟೇ ತಪ್ಪಾದರೂ ಮೊದಲು ಕ್ಷಮಿಸಿ ನಂತರ ತಿಳಿ ಹೇಳುವ ಜೀವಗಳಿದ್ದರೆ ಅದು ಹಿರಿಯರು ಮಾತ್ರ. ಮನೆಗೊಂದು ಮಗು ಹೇಗೆ ಮುಖ್ಯವೋ ಹಾಗೆ ಆ ಮಗುವಿನ ಸರ್ವತೋಮುಖ ಸಂಸ್ಕಾರಯುತ ಬೆಳವಣಿಗೆಗೆ ಹಿರಿಯರು ಅಷ್ಟೇ ಮುಖ್ಯ. ಅವರು ಮುದುಕರಲ್ಲ, ಅನುಭವದಲ್ಲಿ ಧನಿಕರು. ಅವರು ವಯಸ್ಸಾದವರಲ್ಲ, ಆಯಾಸವಾಗದವರು. ಅವರು ವಯೋವೃದ್ಧರಲ್ಲ, ಶುದ್ಧ ಚೈತನ್ಯರು. ಅವರು ಭಾರವಾದವರಲ್ಲ, ಬಂಗಾರದಂತವರು. ಮನೆಯ ಮೂಲೆಯಲ್ಲ ಅವರು, ಮನೆಯ ಮೂಲವೇ ಅವರು. ಹಿರಿಯರಿಲ್ಲದ ಮನೆ ಗರಿಗಳಿಲ್ಲದ ಕಲ್ಪವೃಕ್ಷವಿದ್ದಂತೆ. ಹೆತ್ತವರಿಲ್ಲದ ಜೀವನ ರೆಂಬೆ ಕೊಂಬೆಗಳಿಲ್ಲದ ವಟವೃಕ್ಷವಿದ್ದಂತೆ. ಭೂಮಿಯ ಮೇಲೆ ಮಕ್ಕಳಿಡುವ 2 ಹೆಜ್ಜೆಯ ಜಾಗ ತಂದೆ ತಾಯಿಯರ ತ್ಯಾಗ. ಹೊಟ್ಟಿನಿಂದ ಸಾವಿನವರೆಗೂ, ಗರ್ಭದಿಂದ ಮಸಣದವರೆಗೂ, ತೊಟ್ಟಲಿನಿಂದ ಚಟ್ಟದವರೆಗೂ ನೀವಾಡೋ ಮಾತು, ನಿಮ್ಮ ನೋಟ, ನಿಮ್ಮ ಉಸಿರು, ನಿಮ್ಮ ರಕ್ತದ ಪ್ರತಿ ಕಣಕಣವು ನಿಮ್ಮ ಹೆತ್ತವರು ನಿಮಗೆ ನೀಡಿರುವ ಭಿಕ್ಷೆ. ಹಾಗಿದ್ದ ಮೇಲೆ ತಂದೆ ತಾಯಂದಿರಿಂದ ಈ ಜಗತ್ತಿಗೆ ಕಾಲಿಟ್ಟವರೆಲ್ಲರೂ ಭಿಕ್ಷುಕರೇ. ಆ ಭಿಕ್ಷೆಯ ಋಣವನ್ನು ಎಂದಿಗೂ ತೀರಿಸಲಾಗದು. ಆದರೆ ತೀರಿಸುವ ಹಾದಿಯಲ್ಲಾದರೂ ನೀವಿರಬೇಕು. ಆ ಮನಸ್ಸು ನಿಮಗಿದ್ದರೆ ಹೆತ್ತವರನ್ನು ಪೂಜಿಸದಿದ್ದರೂ ಪ್ರೀತಿಸಿ, ಸನ್ಮಾನಿಸದಿದ್ದರೂ ಸಂತೈಸಿ, ಸಲುಗೆ ಇರದಿದ್ದರೂ ಸನಿಹದಲ್ಲೇ ಇರಿ. ನೆನಪಿರಲಿ, ಯಾರು ಪುಣ್ಯ ಮಾಡಿರುತ್ತಾರೋ ಅವರಿಗೆ ತಂದೆ ತಾಯಿಯ ಸೇವೆ ಮಾಡುವ ಸೌಭಾಗ್ಯ ದೊರಕುವುದು. ಕೊನೆಯದಾಗಿ ಒಂದು ಮಾತು, ಹೆತ್ತವರಿಲ್ಲದವರನ್ನ ನಿಮ್ಮ ಮಕ್ಕಳಂತೆ ಭಾವಿಸಿ, ಮಕ್ಕಳಿಲ್ಲದವರನ್ನು ನಿಮ್ಮ ಹೆತ್ತವರಂತೆ ಪ್ರೀತಿಸಿ. ಇದೇ ಧರ್ಮ, ಇದೇ ನ್ಯಾಯ, ಇದೇ ನೀತಿ. ರೀ ಎದ್ದೇಳ್ರಿ. ಏನು ಗಿರಿ ನೀನು ಮಿಡ್ ನೈಟ್ ಟಾರ್ಚರ್ ಇಟ್ಕೊಂಡು? ಬೆಳಗಿನ ಜಾವ 4 ಗಂಟೆ, ನಿಮಗೆ ಮಧ್ಯರಾತ್ರಿನಾ? ಎದ್ದೇಳ್ರಿ. ಗಿರಿ, ಸಾಲ ಮಾಡಿರೋ ಜೀವ 11 ಗಂಟೆಗೆ ಮಲ್ಕೊಂಡ್ರು ನಿದ್ದೆ ಹತ್ತೋದು 2 ಗಂಟೆಗೆ. ನಾನು ಲೆಕ್ಕ ತಗೊಂಡ್ರೆ ನಾನು ಮಲಗಿರೋದು 2 ಅವರು. ಆ ಸಾಲ ತೀರ್ಬೇಕು ಅಂದ್ರೆ ಈಗ ನೀವು ನಿದ್ದೆಯಿಂದ ಆಚೆ ಬರಬೇಕು.
ಏನು ಹೇಳಿದೆ ಗಿರಿ? ಓ ದೇವ್ರೆ ದೇವ್ರೆ, ಹಾಕೊಳ್ಳಿ, ಇಲ್ಲಿದ್ದೀನಿ. ಏನು ಹೇಳಿದೆ ಗಿರಿ ನೀನು? ನಿದ್ದೆಯಿಂದ ಎದ್ದರೆ ಸಾಲ ತೀರುತ್ತಾ? ಸಾಲ ಮಾಡಿದ್ರೆ ನಿದ್ದೆನೇ ಬರಲ್ಲ, ಅಂಥದ್ರಲ್ಲಿ ನಿದ್ದೆಯಿಂದ ಎದ್ದರೆ ಸಾಲ ತೀರುತ್ತಾ? ಹೌ ಇಸ್ ದಿಸ್ ಪಾಸಿಬಲ್ ಗಿರಿ? ಅದನ್ನೆಲ್ಲ ಡೀಟೇಲಾಗಿ ಹೇಳ್ತೀನಿ, ಮೊದಲಿಗೆ ಹಿತ್ಲಿಗೆ ನಡೀರಿ. ಹಿತ್ಲಲ್ಲಿ ಏನಾದರೂ ನೀರು ಸಿಗ್ತಾ, ಕೊಡದಲ್ಲಿ ಸಿಗ್ತಾ, ಅಥವಾ ಹಿತ್ತಾಳೆ ಪಾತ್ರೆ ಸಿಗ್ತಾ? ಅಯ್ಯ, ಬಕೆಟಲ್ಲಿ ಸಿಕ್ತು. ಬನ್ನಿ ಮಾವ, ಇವ್ನ ಹಿಡ್ಕೊಳ್ಳಿ, ನಡೀರಿ. ಬನ್ರಿ, ಓ ಬನ್ನಿ. ಪೂರಿ ಕಾಪಾಡಿ 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 ಕಾಪಾಡಿ. ಜೋರ ಕೂಗ್ಬಿಡ್ರಿ. ಜೋರ ಕೂಗೋದನ್ನ ಕೂಗು ಅಂತ ಹೇಳ್ತಾರೆ, ಮೆತ್ತು ಕೂಗುದ್ರೆ ಅದು ಕೂಗು ಆಗಲ್ಲ. ಕೂಗಾಡ್ಬೇಡ ಕಣೋ, ಅಕ್ಕಪಕ್ಕದವ್ರು ಎದ್ದು ಬಿಟ್ರೆ ಕಷ್ಟ. ಅಯ್ಯೋ, ಇದು ಯಾವ ಸೀಮೆ ನ್ಯಾಯ ಅಲ್ಲ. ಅಕ್ಕಪಕ್ಕದ ಮನೆಯವ್ರ ನಿದ್ದೆ ಬಗ್ಗೆ ಯೋಚನೆ ಮಾಡೋರು ತಮ್ಮ ಮನೆ ಸದಸ್ಯರ ಮೇಲೆ ತಣ್ಣೀರಾಗ್ತಾ ಇದ್ದಾರೆ. ಇದು ನ್ಯಾಯನ ಧರ್ಮನ? ಅಯ್ಯೋ ರೀ, ಇದು ಧನುರ್ಮಾಸ. ಈ ಟೈಮಲ್ಲಿ ಬೆಳಗ್ಗೆ ಬೇಗ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದ್ರೆ ನಮ್ಮ ಮಕ್ಳಿಗೆ ಒಳ್ಳೇದಾಗುತ್ತೆ. ಲೇ ಗಿರಿ, ಯಾವ ಸೀಮೆ ಲಾಜಿಕ್ಕೆ ಇದು? ಆರೋಗ್ಯವಾಗಿರ್ಬೇಕು ಅಂದ್ರೆ ವ್ಯಾಯಾಮ ಮಾಡಬೇಕು, ಹುಷಾರಾಗಬೇಕು ಅಂತ ಅನ್ಕೊಳ್ಳೋರು ಮಾತ್ರೆ ತಗೋಬೇಕು. ಇನ್ಯಾರ್ದೋ ಕಾಯಿಲೆಗೆ ಇನ್ಯಾರೋ ಮಾತ್ರೆ ತಗೊಂಡ್ರೆ ಹಿಂಗೆ ಸಿಂಕ್ ಆಗುತ್ತೆ. ಹೌ ವಿಲ್ ದಿಸ್ ಲಾಜಿಕ್ ವರ್ಕ್ಸ್? ಯಾರೋ ಚಡ್ಡಿ ಹಾಕೊಂಡ್ರೆ ತಾನೇ ನಾವು ಊಟ ಮಾಡೋದು. ಮತ್ತೆ ಲಾಜಿಕಲಿ ಯುವರ್ ರಾಂಗ್ ಪಿತಾಜಿ. ಅಲ್ಲ, ಯಾರೋ ಚಡ್ಡಿ ಹಾಕೊಂಡ್ರೆ ನಾವೆಂಗಪ್ಪ ಊಟ ಮಾಡಕ್ಕಾಗುತ್ತೆ? ರಾಜಾ ಚಡ್ಡಿ ಖರೀದಿ ಮಾಡಿ ಕಸ್ಟಮರ್ಸ್ ಹಾಕೊಂಡ್ರೆ ಕಂಪ್ನಿಗೆ ಲಾಭ, ಕಂಪ್ನಿಯಿಂದ ನಿನಗೆ ಲಾಭ. ನಿನ್ನಿಂದ ತಾನೇ ನಾವು ಊಟ ಮಾಡ್ತಾ ಇರೋದು. ಹೀಗೆ ಒಂದಕ್ಕೊಂದು ಸಂಬಂಧ ಇರತ್ತಪ್ಪ. ಪ್ರಶ್ನೆ ಮಾಡ್ಬೇಡಪ್ಪ, ಸುಮ್ಮನೆ ಸ್ನಾನ ಮಾಡ. ಹಾಕಬಾ. ಲೇ ಗಿರಿ, ರಾಮಯ್ಯ ಕುಡಿದು ರೋಡಲ್ಲಿ ಬಿದ್ದಾಗ್ಲು ಅವನ ಹೆಂಡತಿ ಅವನ್ನ ಕರ್ಕೊಂಡು ಹೋಗಿ ಇಷ್ಟು ಅಮಾನುಷವಾಗಿ ನೀರು ಹಾಕಿರಲ್ಲ ಅನ್ಸುತ್ತೆ. ಸಿನಿಮಾದಲ್ಲಿ ಪೊಲೀಸ್ನವರು ಕ್ರಿಮಿನಲ್ಸ್ ಮೇಲೂ ಹಿಂಗ್ ನೀರ್ ಹಾಕಿರಲ್ಲ, ಆದ್ರೆ ಸಕಲಗುಣ ಸಂಪನ್ನನಾದ ನನ್ನ ಮೇಲೆ ಹಿಂಗ್ ನೀರ್ ಹಾಕ್ತಾ ಇದೀರಲ್ಲ. ಇದು ನ್ಯಾಯನ? ಇದು ಧರ್ಮನ? ಅಲ್ಲ, ಹಾಕಿದ್ರಿ. ಶರ್ಟು ಲುಂಗಿ ಬಿಚ್ಚಿಸ್ಬಿಟ್ಟಾದ್ರೂ ಹಾಕಿದ್ರೆ, ಅದು ಬಿಸ್ನೀರ್ ಹಾಕಿದ್ರೆ ನೀಟಾಗಿ ಸ್ನಾನ ಮಾಡ್ತಾ ಇದ್ದ. ಆಯ್ತು, ಶರ್ಟು ಲುಂಗಿ ಬಿಟ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಾ ಬೇಗ. ರೀ, ಬೇಗ ಸ್ನಾನ ಮಾಡ್ಕೊಂಡ್ ಬನ್ನಿ, ದೇವಸ್ಥಾನಕ್ಕೆ ಹೋಗಕ್ಕೆ ಟೈಮ್ ಆಗ್ಬಿಡತ್ತೆ. ಚಳಿ ಆಗ್ತೇವಲ್ಲ ಗಿರಿ ನಿಂಗೆ? ಮಕ್ಳ ಭವಿಷ್ಯ ನೆನ್ಸ್ಕೊಂಡ್ರೆ ನಮ್ಮ ಮೈ ಬೆಚ್ಚಗಾಗ್ತದೆ. ಬನ್ರಿ ಸುಮ್ಮನೆ. ಅಯ್ಯೋ, ಒಂದು ಮಂಕಿ ಕ್ಯಾಪ್ ಆದ್ರೂ ಇದ್ರೆ ಬದುಕೊಂಡಿರೋದು ಜೀವ. ಬೆಂಗಳೂರಲ್ಲಿ 4 ಗಂಟೆಗೆ ಎದ್ದು ಪೇಪರ್ ಹಾಕೋರು, ಹೂ ಮಾರೋರು ಎಲ್ಲರೂ ಓಡಾಡ್ತಿರ್ತಾರೆ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋರು 4 ಗಂಟೆಗೆ ಎದ್ದು ಚಳಿನಲ್ಲಿ ಸ್ನಾನ ಮಾಡಿ ದೇವಸ್ಥಾನಕ್ಕೂ ಹೋಗ್ತಾರೆ. ಇವರೆಲ್ಲ ಓಡಾಡ್ತಾ ಇಲ್ವೇನ್ರಿ? ಇವ್ರಿಗೆ ಯಾರಿಗೂ ಇಲ್ದೇ ಇರೋ ಚಳಿ ನಿಮ್ಗ? ಬನ್ನಿ ಸುಮ್ಮನೆ. ಅರ್ಚಕ್ರೆ, ನೆನ್ನೆ ಪೂಜೆ ಹೇಳಿದ್ರಲ್ಲ, ಪೂಜೆ ಮಾಡ್ಕೊಳ್ಬಿಡಿ. ಶಿವಪ್ರಸಾದ್, ಗಿರಿಜಾ, ವಿಶ್ವನಾಥ, ಪ್ರಣೀತ, ಸ್ಕಂದ. ಸಕುಟುಂಬಾನಾಂ ಸಮಸ್ತ ಭಕ್ತಜನ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ವೀರ್ಯ ವಿಜಯ ಆಯುರಾರೋಗ್ಯೈಶ್ವರ್ಯಾಭಿವೃದ್ಧ್ಯರ್ಥಂ. ಓಂ ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ಓಂ ಶ್ರೀ ಕೃಷ್ಣಾಯ ನಮಃ. ಅಪ್ಪ ಭಗವಂತ, ಕೊನೆಗೂ ನನ್ನ ಗಂಡಂಗೆ ಬುದ್ಧಿ ಕೊಟ್ಟು ಧನುರ್ಮಾಸದ ವ್ರತ ಮಾಡೋ ಹಾಗೆ ಮಾಡಿದೆ. ಹಾಗೆ ನನ್ನ ಗಂಡ, ಮನೆ, ಮಕ್ಕಳು ಎಲ್ಲರೂ ಚೆನ್ನಾಗಿ ಆರೋಗ್ಯವಾಗಿರೋ ಹಾಗೆ ನೋಡ್ಕೊಳಪ್ಪ. ಏನೋ ನಮ್ಮಿಂದ ಚಿಕ್ಕ ಪುಟ್ಟ ತಪ್ಪಾದರೆ ಹೊಟ್ಟೆಗೆ ಹಾಕೊಂಡ್ಬಿಡು. ನಮ್ಮನ್ನೆಲ್ಲ ಕಾಪಾಡು ಭಗವಂತ. ಬರ್ತೀವಿ ಅರ್ಚಕ್ರೆ. ಆಯ್ತಾ, ನಡಿ. ರೀ, ಒಂದೇ ದೇವಸ್ಥಾನ ಆಗಿರೋದು, ಇನ್ನು 10 ದೇವಸ್ಥಾನಗಳಿಗೆ ಹೋಗ್ಬೇಕು. ಇನ್ನು 10? ಪ್ರತಿದಿನ 11 ದೇವಸ್ಥಾನ ಮುಗಿಸಿದ್ಮೇಲೆ ಮನೆಗೆ ಹೋಗೋದು. ನಡೀರಿ. ವಿಶಾಲಾಕ್ಷಿ ಬರ್ಕೊಳ.
ಕಮಲ ಕಮಲಾಕ್ಷಿ ಜಲಜ ಜಲಜಾಕ್ಷಿ ಬರ್ಕೊಳ್ಳೋ ಜಲಜಾಕ್ಷಿ. ಅಪ್ಪ ನಾನಿಲ್ಲಿ ಜಪಾನ್ ಬುಲೆಟ್ ಟ್ರೈನ್ ತರ ಕಂಟಿನ್ಯೂಸ್ ಆಗಿ ಅಕ್ಷಿ ಮೇಲೆ ಅಕ್ಷಿ ಆಗ್ತಾ ಇದ್ದೀನಿ. ನೀನು ಜಲಜಾಕ್ಷಿ, ವಿಶಾಲಾಕ್ಷಿ, ಕಮಲ ನನ್ನನ್ನು ರೇಗಿಸ್ತಾ ಇದೆಯಾ? ಮೀನಾಕ್ಷಿ ಬಿಟ್ಬಿಟ್ರಲ್ರಿ. ಶಟಪ್. ಎಲ್ಲ ಆಗಿದ್ದು ನಿನ್ನಿಂದಾನೆ. ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ನಾನು ಶಿವಪ್ರಸಾದ ಇಲ್ಲ ಡೈರೆಕ್ಟರ್ ಕುಮಾರ ಅಂತ. ಯಾಕ್ರಿ? ಸೀನ್ ಮೇಲೆ ಸೀನ್ ತೆಗಿತಾನೆ ಇದ್ರಿ. ಅಪ್ಪ ನೀನ್ ಯೋಚನೆ ಮಾಡ್ಬಿಡ, ತಣ್ಣೀರ್ ಸ್ನಾನ ಮಾಡ್ದಲ್ಲ ಅದಕ್ಕೆ ಹಿಂಗೆಲ್ಲ ಆಗ್ತಿರೋದು. ತಗೋ ಈ ಕಿವಿನ ಹತ್ತಿಗಿಡ್ಕೊ. ಏಯ್ ನೀನ್ ಯಾಕೆ ನಗ್ತೀಯೋ? ಅಕ್ಕ ಅಪರೂಪಕ್ಕೆ ಜೋಕ್ ಮಾಡಿದ್ಲು ಅದಕ್ಕೆ. ನಾನೇನೋ ಜೋಕ್ ಮಾಡ್ದೆ? ಹತ್ತಿನ ಕಿವಿಗಿಟ್ಕೊ ಅನ್ನೋದ್ರ ಬದಲು ಕಿವಿನೇ ಹತ್ತಿಗಿಟ್ಕೊ ಅನ್ಬಿಟ್ಟಲ್ಲ ಅಕ್ಕ. ನಾನಿಲ್ಲಿ ಸಂಕಟ ಪಡ್ತಾ ಇದ್ರೆ ನಿಮ್ಗೆಲ್ಲ ತಮಾಷೆ ಅಲ್ಲ. ನನ್ನ ಹೆಲ್ತ್ ಬಗ್ಗೆ ನನ್ನ ಹೆಂಡತಿಗೆ ಕಾಳಜಿ ಇಲ್ಲ. ಯು ಬೀಯಿಂಗ್ ಅ ಫಾದರ್ ಯು ಆಲ್ಸೋ ಡೋಂಟ್ ಬಾದರ್. ಪ್ರಣಿ, ಆ ಹತ್ತಿನ ನನಗೆ ಕೊಡು. ನಿಮ್ಮಪ್ಪ ಕೂಗಾಡೋದನ್ನ ಕೇಳಿಸ್ಕೊಳಕ್ ಆಗ್ತಾ ಇಲ್ಲ. ಮಕ್ಳಿಗೆ ಒಳ್ಳೇದಾಗ್ಲಿ ಅಂತ ಧನುರ್ಮಾಸದ ವ್ರತ ಮಾಡೋಣ ಅಂದ್ರೆ ಅದಕ್ಕೂ ಬಯಸ್ಕೋಬೇಕು ನಾನು. ದೇವ್ರೆ ಲೇ ಗಿರಿ, ವ್ರತ ಮಾಡುವಂತ ದೇವ್ರೇನಾದ್ರೂ ಬಂದು ನಿನ್ನ ಹತ್ರ ಹೇಳಿದ್ನೇನೆ ಅಲ್ವೇ? ಮಕ್ಕಳಿಗೆ ಒಳ್ಳೆಯ ಮನಸ್ಸಿದ್ರೆ ಅವ್ರಿಗೆ ಖಂಡಿತ ಒಳ್ಳೇದಾಗುತ್ತೆ. ಆ ಒಳ್ಳೆ ಮನಸ್ಸನ್ನ, ಒಳ್ಳೆ ಸಂಸ್ಕಾರನ ತಂದೆ ತಾಯಿಗಳಾಗಿ ಕೊಡ್ಬೇಕಾಗಿರೋದು ನಮ್ಮ ಕರ್ತವ್ಯ. ಅದನ್ನ ನಾವು ಕರೆಕ್ಟಾಗಿ ಮಾಡ್ತಾ ಇದ್ದೀವಿ. ಇದ್ರಲ್ಲಿ ವ್ರತ ಏನೇ ಮಾಡುತ್ತೆ ನೋಡು, ವ್ರತ ಅನ್ನೋದು ಹಿತವಾಗಿರ್ಬೇಕು. ಅಹಿತವಾಗಿ ಇರಬಾರ್ದು. ಬನ್ರ ಮಕ್ಕಳ, ಇನ್ನು ಸ್ವಲ್ಪ ಹೊತ್ತು ಇಲ್ಲಿದ್ರೆ ಇವನ ಅಕ್ಷಿ ನಮಗೂ ಅಂಟ್ಕೊಂಡ್ಬಿಡುತ್ತೆ. ಅವನೊಬ್ಬನೇ ಎಷ್ಟು ಬೇಕಾಸು ಅನ್ಕೊಳ್ಳಿ. ಅಕ್ಷಯ ಪಾತ್ರ ಕೊಡೋ ಭಗವಂತ ಅಂದ್ರೆ ಅಕ್ಷಿ ಪಾತ್ರ ಕೊಟ್ಬಿಟ್ಟಿದೆ ನನಗೆ. ಅಪ್ಪ, ಪಿತಾಜಿ, ನನ್ನ ಬನ್ರ ಇವ್ರು ಬೇಕಾದ್ರೆ ವ್ರತ ಮಾಡ್ಕೊಳ್ಳಿ, ನಂದೇನೂ ವಿರೋಧ ಇಲ್ಲ. ಆದ್ರೆ ನನಗೊಪ್ಪಿಗೆ ಇಲ್ಲ ಅಂದ್ರು ಬಲವಂತವಾಗಿ ನನ್ನನ್ನು ಹಾಕೊಂಡು ರೂಪ್ತಾ ಇದಾರಲ್ಲ ಭಗವಂತ, ಯಾಕೆ ಯಾಕೆ? ಶಿವಪ್ರಸಾದ್, ಭಗವಂತ, ನಿನ್ ಮಕ್ಳು ಒಳ್ಳೇದಕ್ಕೆ ಅಂತ ನಿನ್ ಹೆಂಡತಿನೇ ಹೇಳಿದ್ಲಲ್ಲ ಶಿವಪ್ರಸಾದ್. ನನ್ನ ಹೆಂಡತಿ ಹೇಳಿದ್ರು ಓಕೆ, ನೀನ್ ಹೇಳ್ತಾ ಇರೋದು ಯಾಕೆ? ಡೂ ಗುಡ್ ಗೆಟ್ ಗುಡ್ ಅಂದ್ರೆ ಒಳ್ಳೇದು ಮಾಡು, ಒಳ್ಳೇದು ಪಡಿ ಅಂತ ನೀನೇ ಹೇಳ್ಕೊಟ್ಟು ಈಗ ನೀನೇ ವ್ರತ ಮಾಡಿದ್ರೆ ಮಾತ್ರ ಒಳ್ಳೇದಾಗೋದು ಅಂತ ಹೇಳ್ತಾ ಇದೆಯಲ್ಲ ಭಗವಂತ. ವ್ರತ ಮಾಡಿದ್ರೆ ಮಾತ್ರ ಒಳ್ಳೇದಾಗುತ್ತೆ ಅಂತ ನಾನು ಹೇಳಿದ್ನಾ? ಮತ್ತೆ ಈ ನಂಬಿಕೆಗಳೆಲ್ಲ ಯಾಕೆ? ಇದರಿಂದ ಏನು ಉಪಯೋಗ? ಶಿವಪ್ರಸಾದ್, ಈ ನಾಡಲ್ಲಿ ಎಷ್ಟೋ ನಂಬಿಕೆಗಳು ಹುಟ್ಟುತ್ತೆ. ಅವರವರ ಅನುಭವಗಳ ಪ್ರಕಾರ ಎಷ್ಟೋ ನಂಬಿಕೆಗಳು ಉಳ್ಕೊಳ್ಳುತ್ತೆ, ಇನ್ನೆಷ್ಟೋ ನಂಬಿಕೆಗಳು ಮಾಯವಾಗುತ್ತೆ. ಉದಾಹರಣೆ, ಈ ಹಿಂದೆ ಇದ್ದ ಸತಿ ಸಹಗಮನ ಪದ್ಧತಿ, ಬಾಲ್ಯ ವಿವಾಹ, ಗಂಡ ಸತ್ ನಂತರ ಹೆಂಡತಿ ಕೇಶಮುಂಡನ, ಇವೆಲ್ಲ ಪದ್ಧತಿಗಳು ಜಾರಿಯಲ್ಲಿದ್ವು. ಆದರೆ ಕಾಲಕ್ರಮೇಣ ಮನುಷ್ಯರಿಗೆ ಇದು ತಪ್ಪು ಅಂತ ಅರಿವಾಗಿ ಅದನ್ನ ನಿಲ್ಲಿಸಿದ್ರು. ಹೌದು ಭಗವಂತ, ಅದಕ್ಕೆ ನಾನು ವಿರೋಧ ವ್ಯಕ್ತಪಡಿಸ್ತೀನಿ. ಬಾಲ್ಯ ವಿವಾಹ, ಗಂಡ ಸತ್ ಮೇಲೆ ಕೇಶ ಮುಂಡನ ಮಾಡಿಸೋದು, ಚಿತೆಗಾರಿ ಪ್ರಾಣ ಕಳ್ಕೊಳ್ಳೋದು, ಇದೆಲ್ಲ ಅಮಾನವೀಯ, ಅಪರಾಧ, ಅನ್ಯಾಯ ಮಾಡಕೂಡ್ದು. ಸತ್ಯ. ಆದರೆ ಈ ಅತಿ ವೇಗದ ಬದಲಾವಣೆಯ ಜಗತ್ತಿನಲ್ಲಿ ಎಷ್ಟೋ ಪದ್ಧತಿಗಳು ಚಾಲ್ತಿಯಲ್ಲಿವೆ. ಜನರು ಅದನ್ನ ಇನ್ನೂ ಪಾಲಿಸ್ತಾ ಇದ್ದಾರೆ. ಅಂದ್ರೆ ಏನರ್ಥ? ಏನರ್ಥ? ಅವ್ರಿಗದು ಕಂಫರ್ಟಬಲ್ ಆಗಿದೆ ಅಂತ ಅರ್ಥ. ಶಿವಪ್ರಸಾದ್, ಪದ್ಧತಿಗಳನ್ನ ಕಂಫರ್ಟೇಬಲ್ಗೋಸ್ಕರ ಮಾಡಲ್ಲ, ಕನ್ವಿನಿಯಂಟ್ ಆಗಿ ಕನ್ವಿನ್ಸ್ ಆಗಿ ಮಾಡ್ತಾರೆ. ಕೆಲವರು ಗೊತ್ತಿಲ್ಲದೆ ಮಾಡಬಹುದು, ಇನ್ನು ಕೆಲವರು ಪೂರ್ಣ ತಿಳಿದುಕೊಂಡು ಮಾಡಬಹುದು. ಆದ್ರೆ ಅಲ್ಲಿ ಮಾಡಿದ್ದಾರೆ ಅನ್ನೋದಷ್ಟೇ ಮುಖ್ಯವಾಗಿರೋದು. ಅದೇ ನನ್ನ ಪ್ರಶ್ನೆ ಕೂಡ. ಯಾಕೆ ಮಾಡಬೇಕು? ಸ್ಟೀವ್ ಜಾಬ್ಸು, ಎಲಾನ್ ಮಸ್ಕು ಇವರೇನು ಲಕ್ಷ್ಮೀ ಪೂಜೆ ಮಾಡಿದ್ರಾ? ಆದರೂ ಜಗತ್ತಿನ ಶ್ರೀಮಂತರ ಪಟ್ಟಿಯಲ್ಲಿ ಅವ್ರ ಹೆಸರಿಲ್ವಾ? ನಮ್ಮ ಐನ್ಸ್ಟೈನು ಸರಸ್ವತಿ ಪೂಜೆ ಮಾಡಿದ್ರಾ? ಇಲ್ವೇ? ಆದರೂ ನೋಬೆಲ್ ಪ್ರೈಸು ಮನೆಗೆ ಹುಡ್ಕೊಂಡು ಬಂದಿಲ್ವೇ? ಸೊ ಶ್ರಮ ಇದ್ರೆ ಫಲ ಅನ್ನೋದನ್ನ ನಾನು ನಂಬ್ತೀನಿ. ವ್ರತ ಮಾಡಿದ್ರೆ ಏನೇನೋ ಆಗ್ಬಿಡುತ್ತೆ ಅನ್ನೋದನ್ನ ನಾನು ವೈಯಕ್ತಿಕವಾಗಿ ನಂಬಲ್ಲ. ಬೇರೆಯವ್ರು ನಂಬಿದ್ರೆ ನನ್ನ ಅಭ್ಯಂತರ ಇಲ್ಲ.
ನಿನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋ ಕಾಲ ಹತ್ರದಲ್ಲೇ ಇದೆ ಶಿವಪ್ರಸಾದ್. ಆದ್ರೆ ಸ್ವಲ್ಪ ಎತ್ತರದಲ್ಲಿ ನಿಂತು ಯೋಚಿಸು, ಎಲ್ಲ ನಿನ್ನರಿವಿಗೆ ಬರುತ್ತೆ. ಉತ್ತರ, ಹತ್ರ, ಎತ್ತರ. ವಾಟ್ ಇಸ್ ದಿಸ್ ವಿಚಿತ್ರ? ಬಟ್ ಹೇಳಿರೋದು ನನ್ನ ಮಿತ್ರ, ಅವ್ರನ್ನೇ ಕೇಳ್ಬಿಡೋಣ. ಭಗವಂತ, ಆಹಾ, ಮಕ್ಕಳು ಪ್ರಶ್ನೆ ಕೇಳಿದಾಗ ಉತ್ತರ ಕೊಡಕ್ಕೆ ಬರ್ದಿರೋ ಮೇಷ್ಟ್ರು ಟೇಕ್ ದಿಸ್ ಆಸ್ ಹೋಮ್ವರ್ಕ್ ಅಂತಾರಲ್ಲ, ಆ ಥರ ನನಗೆ ಹೋಮ್ವರ್ಕ್ ಕೊಟ್ಟು ಹೊಟ್ಬಿಟ್ಟಿ ಆ ಭಗವಂತ. ಏನೇನು ಅರ್ಥ ಆಗುತ್ತೋ